ಹಲೋ ಗೆಳೆಯರೆ, ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಮೊನ್ನೆ ನಡೆದ ಪೆಹಲ್ಗಾಮ್ ಉಗ್ರರು ನಡೆಸಿದ ಹಿಂದೂಗಳ ನರಮೇಧದಲ್ಲಿ ತೀರಿಕೊಂಡ ಎಲ್ಲರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಸಹಿಸುವ ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಕೇಳಿಕೊಳ್ಳೋಣ. ಆದಷ್ಟು ಬೇಗ ನಮ್ಮ ಸೈನಿಕರು ಉಗ್ರರನ್ನು ಒಡೆದುರುಳಿಸಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, ಕಾಶ್ಮೀರಿ ಫೈಲ್ಸ್ ಅನ್ನೋ ಸಿನಿಮಾ ಒಂದು ಬಂದಿತ್ತು, ನಿಮಗೆಲ್ಲ ನೆನಪಿರಬಹುದು. ಅದು ಕಾಶ್ಮೀರದಲ್ಲಿರುವ ಪಂಡಿತರ ಬಗ್ಗೆ ಸಿನಿಮಾ. ಅದರಲ್ಲಿ ಹೇಗೆ ಕಾಶ್ಮೀರಿ ಪಂಡಿತರನ್ನ ನರಮೇಧ ನಡೆಸಿದ್ರು ಅದೇ ತರಹದ ಘಟನೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಒಂದು ನಡೆದಿತ್ತು. ಅದೇ ಕೇರಳ. ಗೆಳೆಯರೆ, ಈ ಕೇರಳದ ಮಲಬಾರ್ ನಲ್ಲಿ ಹಿಂದೂಗಳ ನರಮೇಧನೆ ನಡೆದು ಬಿಟ್ಟಿದೆ. ಇದನ್ನ ನೀವು ಮಲಬಾರ್ ಫೈಲ್ಸ್ ಅಂತಾನೂ ಕರಿಬಹುದು. ಈ ವಿಷಯದ ಬಗ್ಗೆ ಅಷ್ಟಾಗಿ ಜನಗಳಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಇಲ್ಲಿ ನಡೆದಿರುವ ಕೃತ್ಯ ಮಾತ್ರ ತುಂಬಾ ಭಯಂಕರವಾದದ್ದು. ಇಲ್ಲಿ ಹಿಂದೂಗಳ ನರಮೇಧನೆ ನಡೆದು ಬಿಟ್ಟಿದೆ. ಹೌದು ಗೆಳೆಯರೆ, ಇದನ್ನ ನೀವು ಮಲಬಾರ್ ದಂಗೆ, ಮೋಪ್ಲಾ ದಂಗೆ ಅಥವಾ ಮಾಪಿಳ್ಳೆ ದಂಗೆ ಅಂತ ನಿಮಗೆ ಹೇಗ್ ಬೇಕಾದ್ರೂ ಕರೆದುಕೊಳ್ಳಬಹುದು. ಗೆಳೆಯರೆ, ಇದು ದಂಗೆ ಅಲ್ಲ, ಹಿಂದೂಗಳ ನರಮೇಧ. ಇದಕ್ಕೆ ದಂಗೆ ಅಂತ ಸುಮ್ನೆ ಹೆಸರು ಹೇಳಿದಾರೆ ಅಷ್ಟೇ. ಅಂದ ಹಾಗೆ ಮೋಪ್ಲಾ ಅಂದ್ರೆ ಯಾರು ನೋಡೋಣ. ಈ ಮೋಪ್ಲಾ ಅಂದ್ರೆ ದುಡ್ಡಿಗೆ ಆಸೆ ಪಟ್ಟು ಅಥವಾ ಈ ಕೆಲಸಗಳಿಗೆ ಆಸೆ ಪಟ್ಟು ಈ ಅರಬರ ಪರವಾಗಿ ಕೆಲಸ ಮಾಡುವ ಎಲ್ಲಾ ಹಿಂದೂಗಳು ಮುಸ್ಲಿಮರಾಗಿ ಕನ್ವರ್ಟ್ ಆಗಿರೋರನ್ನ ಮೋಪ್ಲಾಗಳು ಎಂದು ಕರೆಯುತ್ತಾರೆ. ಇದು ಒಂದು ಹಿಂದುಳಿದ ಜನಾಂಗವಾಗಿದೆ. ಈ ದಂಗೆ ಭೂ ಮಾಲೀಕರ ವಿರುದ್ಧ ಶುರುವಾದ ದಂಗೆ. ಸಾರಿ, ಇದು ದಂಗೆ ಅಲ್ಲ, ಮುಸ್ಲಿಮರು ಹಿಂದೂಗಳ ಮೇಲೆ ಮಾಡಿದ ಮಾರಣ ಹೋಮ. ಈ ಮಲಬಾರ್ ಪ್ರದೇಶದಲ್ಲಿ ಹೆಚ್ಚಾಗಿ ಬ್ರಾಹ್ಮಣರೇ ವಾಸಿಸುತ್ತಿದ್ದರು. ಇವರನ್ನ ಇಲ್ಲಿ ಎಲ್ಲರೂ ನಂಬೂದಿರಿಗಳು ಎಂದು ಕರೆಯುತ್ತಿದ್ದರು. ಈ ಹಿಂದೂಗಳ ಹೊಲದಲ್ಲಿ ಮೋಪ್ಲಾಗಳು ಗುತ್ತಿಗೆದಾರರಾಗಿ ಕೆಲಸ ಮಾಡಿಕೊಂಡು ದುಡಿಯುತ್ತಿದ್ದರು. ನಿಮಗೆ ಈ ಮೋಪ್ಲಾ ದಂಗೆ ಸರಿಯಾಗಿ ಅರ್ಥವಾಗಬೇಕು ಅಂದ್ರೆ ನಾವು ಸ್ವಲ್ಪ ಇತಿಹಾಸನ ನೋಡ್ಲೇಬೇಕು. ಆಗ ಮಾತ್ರ ಈ ಮೋಪ್ಲಾ ದಂಗೆಗೆ ನಿಜವಾದ ಕಾರಣ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. 1766ರಲ್ಲಿ ಹೈದರ್ ಅಲಿಯು ಮಲಬಾರ್ ಪ್ರಾಂತಗಳ ಮೇಲೆ ಕಣ್ಣಾಕ್ತಾನೆ. ಯಾಕೆಂದ್ರೆ ಇಲ್ಲಿರುವ ಅಪಾರವಾದ ಸಂಪತ್ತು, ವಜ್ರ, ವೈಡೂರ್ಯ, ದೊಡ್ಡ ದೊಡ್ಡ ಬಂಗಲೆ ಹಾಗೂ ದೇವಸ್ಥಾನದ ಸಂಪತ್ತು ಎಲ್ಲವನ್ನು ದೋಚೋದಕ್ಕೆ ಮುಂದಾಗ್ತಾನೆ. ಆಗ ಮಲಬಾರಿನ ರಾಜರು, ಜನಸಾಮಾನ್ಯ ನಾಗರಿಕರು ಅಡ್ಡ ಬಂದವರನ್ನೆಲ್ಲ ಕೊಂದು ಹಾಕ್ತಾನೆ ಹೈದರ್ ಅಲಿ. ಈ ಮಲಬಾರಿನ ಅಪಾರವಾದ ಸಂಪತ್ತು ಮತ್ತು ಹೆಣ್ಣು ಮಕ್ಕಳನ್ನು ಸಹ ಹೊತ್ತುಕೊಂಡು ಹೋಗ್ತಾನೆ. ಇಷ್ಟೆಲ್ಲ ದಾಳಿ ಮಾಡಿದ ಮೇಲೂ ಸೋತ ರಾಜರ ಹತ್ತಿರ ಬಂದು ಈ ಜಾಗದಲ್ಲಿ ನೀವು ಇರ್ಬೇಕಂದ್ರೆ ನನಗೆ ಸುಂಕ ಕೊಡ್ಲೇಬೇಕು ಅಂತ ಆಜ್ಞೆ ಮಾಡ್ತಾನೆ. ಇದನ್ನ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಹೈದರ್ ಅಲಿಯು ಎಲ್ಲಾ ಹಿಂದೂಗಳನ್ನ ಮತಾಂತರ ಮಾಡೋದಕ್ಕೆ ಮುಂದಾಗ್ತಾನೆ. ಹೀಗೆ ಮತಾಂತರಕ್ಕೆ ಒಪ್ಪದೇ ಇದ್ದಾಗ ಎಲ್ಲಾ ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಅಲ್ಲಿ ಹಿಂದೂಗಳ ನರಮೇಧನೆ ನಡೆಸಿಬಿಡ್ತಾನೆ. ಇವನ ನಂತರ ಈತನ ಮಗ ಟಿಪ್ಪು ಈ ಮತಾಂಧತೆಯನ್ನು ಹಾಗೆ ಮುಂದುವರಿಸಿಕೊಂಡು ಬರ್ತಾನೆ. ಗೆಳೆಯರೆ, ಟಿಪ್ಪು ಇಡೀ ಮಲಬಾರ್ ಅನ್ನು ಇಸ್ಲಾಮಿಗೆ ಮತಾಂತರ ಮಾಡುತ್ತೇನೆ ಎಂದು ಪದೇ ಪದೇ ಪ್ರತಿಜ್ಞೆ ಮಾಡುತ್ತಿದ್ದನು. ಇವನು ಮಾಡಿದ ಹಿಂದೂಗಳ ಮೇಲೆ ದೌರ್ಜನ್ಯ ಸಹಿಸಲಾಗದೆ ಎಷ್ಟೋ ರಾಜರುಗಳು ತಮ್ಮ ಸಂಪತ್ತು, ಹೊಲ, ಮನೆ ಎಲ್ಲ ಬಿಟ್ಟು ಓಡಿ ಹೋದರು. ಇವನು ಯಾರ ಮನೆಯನ್ನು ಬಿಟ್ಟಿಲ್ಲ, ಯಾವ ದೇವಸ್ಥಾನಗಳನ್ನು ಬಿಟ್ಟಿಲ್ಲ. ಎಲ್ಲ ನಾಶ ಮಾಡಿ ಹಿಂದೂಗಳನ್ನ ಕೊಂದು ಅಲ್ಲಿ ಹಿಂದೂಗಳ ರಕ್ತನೇ ಹರಿಸಿಬಿಟ್ಟಿದ್ದಾನೆ. ಮಲಬಾರಿನ ಎಲ್ಲ ದೇವಸ್ಥಾನಗಳನ್ನು ನಾಶ ಮಾಡಿ ಅದರಲ್ಲಿದ್ದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಹಿಂದೂಗಳ ಮನೆಗಳನ್ನು ಸುಟ್ಟು ಹಾಕಿ ತನ್ನ ಕ್ರೌರ್ಯ ಮೆರೆಯುತ್ತಾನೆ. ಇಷ್ಟೊಂದು ಮತಾಂಧವಾಗಿದ್ದ ಟಿಪ್ಪು. ಇದರ ನಡುವೆ ಮಲಬಾರಿನಲ್ಲಿ ಮೋಪ್ಲಾಗಳು ತುಂಬಾ ಪ್ರಬಲವಾಗಿ ಕಾಣುತ್ತಿದ್ದರು. ಟಿಪ್ಪು ಹಿಂದೂಗಳ ಹೊಲಗಳನ್ನು ಕಸಿದುಕೊಂಡು ಮೋಪ್ಲಾಗಳಿಗೆ ಮತ್ತೆ ಗುತ್ತಿಗೆಗೆ ತನ್ನ ವ್ಯಾಪಾರದ ನೀತಿಯಿಂದ ಅವರಿಗೆ ಬಿಟ್ಟು ಕೊಡ್ತಾನೆ. ಅವನು ಸುಮ್ನೆ ಬಿಟ್ಟುಕೊಡೋದಿಲ್ಲ. ಅದಕ್ಕೆ ಇಂತಿಷ್ಟು ಮೋಪ್ಲಾಗಳು ಟಿಪ್ಪುವಿಗೆ ಹಣ ಕೊಡಬೇಕು. ಇದು ಒಪ್ಪಂದ ಮಾಡಿಕೊಂಡು ಈ ಹೊಲಗಳನ್ನು ಅವರಿಗೆ ದಾನ ಮಾಡ್ತಾನೆ. ಆತ್ಮೀಯರೇ, ಎಷ್ಟೋ ಹಿಂದೂಗಳು ಟಿಪ್ಪುವಿನಿಂದ ತಪ್ಪಿಸಿಕೊಂಡು ಬ್ರಿಟಿಷರ ಮೊರೆ ಹೋಗ್ತಾರೆ. ಆಗ ಬ್ರಿಟಿಷರು 1792ರಲ್ಲಿ ಟಿಪ್ಪುವನ್ನು ಸೋಲಿಸಿ ಮತ್ತೆ ಅಲ್ಲಿದ್ದ ಹಿಂದೂಗಳನ್ನ ಕರೆಸಿ ಅವರವರ ಆಸ್ತಿ, ಮನೆ, ಹೊಲಗಳನ್ನು ಹಿಂದಿರುಗಿಸಿ ಕೊಡ್ತಾರೆ. ಇದನ್ನ ಕಂಡು ಮೋಪ್ಲಾಗಳಿಗೆ ತಡೆದುಕೊಳ್ಳೋಕೆ ಆಗೋದಿಲ್ಲ. ಆಗ ನೋಡಿ ನಿಜವಾಗ್ಲೂ ಶುರುವಾಗುತ್ತೆ ಹಿಂದೂಗಳ ಮೇಲೆ ದೌರ್ಜನ್ಯ. ಸ್ನೇಹಿತರೆ, ಅದೇ ಸಮಯಕ್ಕೆ ದೇಶದಲ್ಲಿ ನಡೆಯುತ್ತಿದ್ದ ಖಿಲಾಫತ್ ಚಳವಳಿ ಮತ್ತು ಗಾಂಧಿಯ ಬೆಂಬಲ ಮೋಪ್ಲಾಗಳಿಗೆ ಸಿಗುತ್ತೆ. ಇದೇ ಸಮಯ ಬಳಸಿಕೊಂಡು 1921ರಲ್ಲಿ ಮಲಬಾರಿನಲ್ಲಿ ಮೋಪ್ಲಾಗಳು ದೊಡ್ಡ ದಂಗೆಯನ್ನೇ ಶುರು ಮಾಡ್ತಾರೆ. ಈ ಹಿಂಸೆ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಇಲ್ಲಿ ಹಿಂದೂಗಳ ರಕ್ತ
ರಕ್ತನು ನೀರಿನ ತರ ಹರಿಯುತ್ತೆ. ಗೆಳೆಯರೆ, ಈ ಮೋಪ್ಲಾಗಳು ಹಿಂದೂಗಳ ಮನೆಗಳ ಮೇಲೆ ದಾಳಿ ಮಾಡಿ ಸಿಕ್ಕ ಆಸ್ತಿಗಳನ್ನ ದೋಚಿಕೊಂಡು ಅವರ ಮನೆಯ ಚಿಕ್ಕ ಪುಟ್ಟ ಮಕ್ಕಳನ್ನು ನಿರ್ದಯವಾಗಿ ಕೊಂದು ಹಾಕಿ ಅವರ ಮನೆಯ ಹೆಣ್ಣು ಮಕ್ಕಳನ್ನು ಅವರ ಕುಟುಂಬದವರ ಮುಂದೆಯೇ ಬಲಾತ್ಕಾರ ಮಾಡಿ ಅವರನ್ನು ಕೊಂದು ಬಾವಿಗೆ ಹಾಕಲಾಗುತ್ತೆ. ಇದಲ್ಲದೆ ಹೆಣ್ಣು ಮಕ್ಕಳನ್ನ ಪೂರ್ತಿಯಾಗಿ ವಿವಸ್ತ್ರಗೊಳಿಸಿ ಅವರ ಮನೆಯಿಂದಲೇ ಹೊರಗಡೆ ಓಡಿಸುತ್ತಿದ್ದರು. ಆಗ ಓಡಿ ಹೋದ ಹೆಣ್ಣು ಮಕ್ಕಳು ಕಾಡಿನಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿದ್ದರು. ಯಾಕಂದ್ರೆ ತಮ್ಮ ಮೈ ಮೇಲೆ ಒಂದು ಬಟ್ಟೆನು ಇವರು ಬಿಡ್ತಾ ಇರಲಿಲ್ಲ. ಕೆಲವು ಹೆಣ್ಣು ಮಕ್ಕಳು ತಮ್ಮ ಚಿಕ್ಕ ಪುಟ್ಟ ಮಕ್ಕಳ ಜೊತೆಗೆ ಕರೆದುಕೊಂಡು ಓಡಿ ಹೋಗುತ್ತಿದ್ದರು. ಆಗ ಚಿಕ್ಕ ಪುಟ್ಟ ಮಕ್ಕಳು ಎಲ್ಲಿ ಹತ್ತಾರೆ ಮತ್ತೆ ಈ ಮೋಪ್ಲಾ ಮುಸ್ಲಿಮರ ಕೈಗೆ ಸಿಗುತ್ತೇವೆ ಎಂದು ಭಯಪಟ್ಟು ಮಕ್ಕಳನ್ನು ಸಹ ಉಸಿರುಗಟ್ಟಿಸಿ ಕೊಲ್ಲುತ್ತಿದ್ದರು. ಹೀಗೆ ತಾಯಂದಿರು ತಮ್ಮ ಮಕ್ಕಳನ್ನು ಕೊಲ್ಲುವಾಗ ಅವರ ಪರಿಸ್ಥಿತಿ ಮನಸ್ಥಿತಿ ಹೇಗೆ ಆಗಿರ್ಬೇಡ ನೀವೇ ಹೇಳಿ. ಈ ಮೋಪ್ಲಾ ಮುಸ್ಲಿಮರು ತಮ್ಮ ಸ್ವಾರ್ಥಕ್ಕಾಗಿ ತಮಗೆ ಕೆಲಸ ಕೊಟ್ಟ ಹಿಂದೂಗಳ ಮೇಲೆನೆ ಇಂಥ ಕೃತ್ಯ ಎಸಗಿದಾಗ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನೋದೇ ದೊಡ್ಡ ಪ್ರಶ್ನೆ. ಗೆಳೆಯರೆ, ಈ ಮೋಪ್ಲಾ ಮುಸ್ಲಿಮರು ಮಲಬಾರಿನ ಹಸುಗಳನ್ನ ಕಡಿದು ದೇವಸ್ಥಾನದ ದೇವರುಗಳ ಮೇಲೆ ಹಸಿ ಮಾಂಸಗಳನ್ನು ಹಾಕಿ ಅಲ್ಲಿರುವ ಅರ್ಚಕರಿಗೂ ಸಹ ಮಾಂಸವನ್ನು ತಿನ್ನಿಸಿ ವಿಕೃತ ಮೆರೆದಿದ್ದಾರೆ. ಗೆಳೆಯರೆ, ಇನ್ನೊಂದು ಮಾಹಿತಿ ಪ್ರಕಾರ ಶ್ರೀಮಂತ ಮುಸ್ಲಿಂ ವ್ಯಾಪಾರಿಗಳು ಮಧ್ಯಪ್ರಾಚ್ಯ ಮತ್ತು ಟರ್ಕಿಗಳ ಜೊತೆಗೆ ಅಂತಾರಾಷ್ಟ್ರೀಯ ಸಾಗರ ವ್ಯಾಪಾರದ ಮೇಲಿನ ತಮ್ಮ ಹಿಡಿತ ಹೆಚ್ಚಿಸಲು ಮತ್ತು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಮಲಬಾರಿನ ನಿಲಂಬೂರ್ ಕಾಡುಗಳಿಂದ ತೇಗದ ಮರಗಳನ್ನು ಕಡಿಸುವ ಹಕ್ಕು ಬೇಕಿತ್ತು. ಆದ್ರೆ ಈ ಕಾಡುಗಳು ಅಲ್ಲಿನ ದೇವಸ್ಥಾನಗಳ ಒಡೆತನದಲ್ಲಿದ್ದವು. ಈ ಭೂಮಿಗಳನ್ನ ವಶಪಡಿಸಿಕೊಳ್ಳಲು ಮೋಪ್ಲಾಗಳನ್ನ ಪ್ರಚೋದಿಸಲಾಯಿತು ಎಂದು ವೆಸ್ಟ್ ಏಷಿಯನ್ ಕಾಂಟ್ಯಾಕ್ಟ್ಸ್ ಆಫ್ ಮಲಬಾರ್ ಅಂಡ್ ದ ಖಿಲಾಫತ್ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ನೇಹಿತರೆ, ಈ ಮೋಪ್ಲಾಗಳು ಹಿಂದೂಗಳನ್ನ ಕೊಂದು ಮಲಬಾರಿನಲ್ಲಿ ರಕ್ತದ ಹೋಕಳಿ ಹರಿಸ್ತಾರೆ. ಹಿಂದೂ ಯುವಕರ ಕಾಲುಗಳನ್ನು ಕತ್ತರಿಸಿ ಬಾವಿಗೆ ಹಾಕಲಾಗುತ್ತೆ. ಹಿಂದೂಗಳನ್ನ ಮರಗಳ ಮೇಲೆ ಅಥವಾ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅಲ್ಲಿಂದ ಕೆಳಗೆ ದೂಡಲಾಗುತ್ತೆ. ಹೀಗೆ ದೂಡಿಯೂ ಕೂಡ ಯಾರಾದ್ರೂ ಬದುಕಿದ್ರೆ ಅಂತವರ ಜನನಾಂಗವನ್ನು ಕತ್ತರಿಸಿ ಹಾಕುತ್ತಿದ್ದರು. ಇನ್ನು ಹೆಣ್ಣು ಮಕ್ಕಳು ಗರ್ಭವತಿ ಆಗಿದ್ದರೆ ಅಂತವರ ಹೊಟ್ಟೆಯನ್ನು ಸೀಳಿ ಮಗುವನ್ನು ಹೊರಗೆ ತೆಗೆಯುತ್ತಿದ್ದರು ಎಂದು ಹೇಳಲಾಗಿದೆ. ಮಲಬಾರಿನಲ್ಲಿ ಎಲ್ಲಿ ನೋಡಿದರೂ ಹೆಣದ ರಾಶಿಗಳು ತುಂಬಿಕೊಂಡಿದ್ದವು. ಇಡೀ ಊರೇ ರಕ್ತದಲ್ಲಿ ನೆಂದು ಹಿಂದೂಗಳ ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿತ್ತು. ಗೆಳೆಯರೆ, ಇಷ್ಟೆಲ್ಲ ಹಿಂದೂಗಳ ನರಮೇಧ ನಡೆದರೂ ಆಗಿನ ಬ್ರಿಟಿಷರ ಸರ್ಕಾರ ಏನು ಮಾಡದೆ ಸುಮ್ಮನಿತ್ತು. ಹಿಂದೂಗಳು ನಮ್ಮನ್ನ ಕಾಪಾಡಿ ಎಂದು ಎಷ್ಟು ಬೇಡಿಕೊಂಡರೂ ಸಹ ಬ್ರಿಟಿಷರು ಮೌನವಾಗಿದ್ದರು. ಆತ್ಮೀಯರೇ, ಬ್ರಿಟಿಷರು ಮೌನವಾಗಿದ್ದಕ್ಕೆ ಕಾರಣ ದ ಒನ್ ಅಂಡ್ ಓನ್ಲಿ ಗಾಂಧಿ. ಆಗಿನ ಸಮಯಕ್ಕೆ ಖಿಲಾಫತ್ ಚಳವಳಿ ದೊಡ್ಡ ಮಟ್ಟದಲ್ಲಿ ಗಾಂಧಿ ನೇತೃತ್ವದಲ್ಲಿ ಮುನ್ನಡೆಸುತ್ತಿದ್ದರು. ಈ ಖಿಲಾಫತ್ ಚಳವಳಿ ಮುಸ್ಲಿಮರ ಹಕ್ಕುಗಳ ಬಗ್ಗೆ ಹಾಗೆ ಅವರ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಮಾಡುತ್ತಿದ್ದ ಚಳವಳಿ. ಇದಕ್ಕೆ ಗಾಂಧಿಯ ಸಂಪೂರ್ಣ ಬೆಂಬಲ ಸಿಕ್ಕಿತ್ತು. ಈ ಮೋಪ್ಲಾಗಳಿಗೆ ಗಾಂಧಿ ಮತ್ತು ಖಿಲಾಫತ್ ನ ಬೆಂಬಲ ಸಿಕ್ಕಿದ್ದರಿಂದ ಮೋಪ್ಲಾಗಳು ಮಲಬಾರಿನಲ್ಲಿ ಅಷ್ಟೊಂದು ಹಿಂದೂಗಳ ನರಮೇಧ ನಡೆಸಲಾಯಿತು. ಸ್ನೇಹಿತರೆ, ಈ ಮಲಬಾರಿನ ಹಿಂದೂಗಳ ಹತ್ಯಾಕಾಂಡದ ಬಗ್ಗೆ ಗಾಂಧಿಯ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಹಿಂದೂಗಳು ಹಿಂಸಾಚಾರ ಮಾಡಬಾರದು, ಶಾಂತತೆಯಿಂದ ವರ್ತಿಸಬೇಕು. ಮೋಪ್ಲಾ ಮುಸ್ಲಿಮರು ಗೊತ್ತಿಲ್ಲದೆ ಹಿಂಸಾಚಾರ ಮಾಡುತ್ತಿದ್ದಾರೆ. ಹಿಂದೂಗಳು ಸಹಿಸಿಕೊಳ್ಳಬೇಕು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಹೆಣ್ಣು ಮಕ್ಕಳು ಸಹಿಸಿಕೊಳ್ಳಬೇಕು. ಅತ್ಯಾಚಾರದ ಹಿಂದೆ ಒಂದು ಒಳ್ಳೆಯ ಉದ್ದೇಶವಿದೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಗಾಂಧಿ ಹಿಂದೂಗಳಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಹೇಳುತ್ತಿದ್ದರು. ಇದಲ್ಲದೆ ಅತ್ಯಾಚಾರಿಗಳು ಅತ್ಯಾಚಾರ ಮಾಡುವಾಗ ವ್ಯಾಗ್ರವಾಗಿರುತ್ತಾರೆ. ಅವರನ್ನ ಸಮಾಧಾನ ಮಾಡಿ ನಂತರ ಅವರ ಶಾಂತತೆಗೆ ಮರಳುತ್ತಾರೆ. ಆಗ ಯಾವ ಹಿಂಸೆನೂ ಆಗೋದಿಲ್ಲ ಎಂದು ಫಾದರ್ ಆಫ್ ದಿ ನೇಷನ್ ಎಂದು ಕರೆಸಿಕೊಳ್ಳುವ ಗಾಂಧಿಯ ಬಾಯಲ್ಲಿ ಹಿಂದೂಗಳಿಗೆ ಮಾತ್ರ ಶಾಂತಿ ಅಹಿಂಸಾ ಮಂತ್ರ. ಸ್ನೇಹಿತರೆ, ಅಂಬೇಡ್ಕರ್ ಅವರು ಈ ಮೋಪ್ಲಾ ದಂಗೆಯ ಬಗ್ಗೆ ಕಟುವಾಗಿ ಟೀಕಿಸ್ತಾರೆ. ಗಾಂಧಿಯ ನಿಲುವಿನ ಬಗ್ಗೆ ತುಂಬಾ ಅಸಮಾಧಾನಗೊಳ್ತಾರೆ. ಹಿಂದೂಗಳ ಮೇಲೆ ನಡೆಯುವ ದೌರ್ಜನ್ಯಗಳ ಬಗ್ಗೆ ತುಂಬಾ ಧ್ವನಿ ಎತ್ತಾರೆ. ದ ಪಾರ್ಟಿಷನ್ ಆಫ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಅವರು ಬರೆದುಕೊಂಡಿದ್ದಾರೆ. ಆತ್ಮೀಯರೇ, ಸಾವರ್ಕರ್ ಅವರು ಬರೆದಿರುವ ದಿ ಮೋಪ್ಲಾ ಎಂಬ ಪುಸ್ತಕದಲ್ಲಿ ಹಿಂದೂಗಳ ನರಮೇಧದ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದನ್ನ ನೀವು ಒಂದ್ಸರಿ ನೋಡಿ ನಿಮ್ಗೆ ಅರ್ಥವಾಗುತ್ತೆ. ಗೆಳೆಯರೆ, ಬ್ರಿಟಿಷ್ ಸರ್ಕಾರದ ಪ್ರಕಾರ ಈ ಮಲಬಾರ್ ಹಿಂದೂಗಳ ನರಮೇಧ ಕೇವಲ 10,000 ಹಿಂದೂಗಳು ಮಾತ್ರ ಎಂದು ವರದಿಯಾಗಿದೆ. ಆದ್ರೆ ಇದರ ಸಂಖ್ಯೆ ಇನ್ನೂ ಹೆಚ್ಚು ಎಂದು ಹೇಳಲಾಗಿದೆ. ಈ ಮಲಬಾರ್ ಹತ್ಯಾಕಾಂಡದ ಬಗ್ಗೆ ನೀವು ನೋಡೋದಕ್ಕೆ ಅಷ್ಟೊಂದು ಹೆಚ್ಚಾಗಿ ಎಲ್ಲೂ ಡೀಟೇಲ್ ಸಿಗೋದಿಲ್ಲ. ಕೆಲವೊಂದರಲ್ಲಿ ಮಾತ್ರ ನಿಮ್ಗೆ ಸಿಗುತ್ತೆ ಅಷ್ಟೇ. ಇದನ್ನ ತುಂಬಾ ಮುಚ್ಚಿಡಲಾಗಿದೆ. ಸ್ನೇಹಿತರೆ, ಈ ಹಿಂದೂಗಳ ಹತ್ಯಾಕಾಂಡವನ್ನು ಸುಧಾರಿಸಲು ನಮ್ಮ ಹಿಂದೂ ಧರ್ಮದ ಆರ್ಯ ಸಮಾಜ ಇದನ್ನ ತಡೆಯಲು ತುಂಬಾ ಪ್ರಯತ್ನ ಪಡುತ್ತೆ. ಡಿಸೆಂಬರ್ 23, 1926
ಅವರು ಈ ಹತ್ಯಾಕಾಂಡದ ಶಾಂತತೆಯನ್ನು ಸ್ಥಾಪಿಸುತ್ತಾರೆ. ಗೆಳೆಯರೆ, ನಾನು ಮೊನ್ನೆ ಒಂದು ಗಾಂಧಿ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದಕ್ಕೆ ಕೆಲವರು ಕಾಮೆಂಟ್ ಹಾಕಿದ್ರು, ಗಾಂಧಿ ಬಗ್ಗೆ ನಿನಗೇನು ಗೊತ್ತು, ನೀನ್ ಯಾಕೆ ಅವ್ರ ಬಗ್ಗೆ ಮಾತಾಡ್ತೀಯ ಅಂತ ಕಾಮೆಂಟ್ ಹಾಕಿದ್ರು. ಅಂತವ್ರಿಗೆ ಹೇಳೋದು ಒಂದೇ, ಒಬ್ಬ ವ್ಯಕ್ತಿ ಬಗ್ಗೆ ಯಾರು ಸುಮ್ನೆ ಬೇಕಂತ ಹೇಳೋಲ್ಲ. ನಾವು ಸ್ವಂತವಾಗಿ ಏನು ಹೇಳೋಲ್ಲ. ನಾವು ಕೆಲವೊಂದ್ ಕಡೆ ಬುಕ್ ನ ಓದಿಕೊಂಡು ಅದರಲ್ಲಿ ಇರೋದನ್ನೇ ನಿಮ್ಗೆ ಹೇಳ್ತೀವಿ ಅಷ್ಟೇ. ನಾವು ಯಾವ್ದು ಸ್ವಂತವಾಗಿ ಹೇಳೋದಲ್ಲ. ನಾನು ಸಹ ದ ಮೋಪ್ಲಾ ರೆಬಲಿಯನ್ 1921 ಎಂಬ ಬುಕ್ಸ್ ನ ರೆಫರ್ ಮಾಡಿ ಈ ವಿಡಿಯೋನ ಮಾಡಿದೀನಿ ಅಷ್ಟೇ. ಈಗಲೂ ಸಹ ಯಾರು ಕೂಡ ಮಲಬಾರ್ ನ ಹಿಂದೂ ಹತ್ಯಾಕಾಂಡದ ಬಗ್ಗೆ ಒಬ್ಬರು ತುಟಿ ಬಿಚ್ಚೋದಿಲ್ಲ. ಯಾಕೆ ಅಂದ್ರೆ ಅವರೆಲ್ಲ ಹಿಂದೂಗಳು. ಅದಕ್ಕೆ ಈ ವಿಷಯ ಯಾರಿಗೂ ಬೇಕಾಗಿಲ್ಲ. ನಾವು ಈ ವಿಚಾರದ ಬಗ್ಗೆ ಮಾತನಾಡಿದ್ರೆ ಇವನು ರೈಟಿಸ್ಟ್, ಅಂಧಭಕ್ತ ಅನ್ನೋ ಹಣೆಪಟ್ಟಿ ಕಟ್ತಾರೆ. ಆ ಪಕ್ಷದವನು ಈ ಪಕ್ಷದವನು ಎಂದು ಕಾಮೆಂಟ್ ಹಾಕ್ತಾರೆ. ಸ್ನೇಹಿತರೆ, ಗಾಂಧಿ ಖಿಲಾಫತ್ಗೆ ನೀಡಿದ ಬೆಂಬಲ ಮಲಬಾರ್ನ ಹಿಂದೂಗಳಿಗೆ ಯಾಕೆ ನೀಡಲಿಲ್ಲ ಹಾಗೂ ಅಸಹಕಾರ ಚಳುವಳಿಗೆ ಯಾಕೆ ಪ್ರೋತ್ಸಾಹಿಸಲಿಲ್ಲ ಅನ್ನೋದೇ ಪ್ರಶ್ನೆ. ಹೀಗೆ ಕೇಳಿದ್ರೆ ಗಾಂಧಿ ವಿರೋಧಿ ಹಾಗೆ ಹೀಗೆ ಎಂದು ದೂಷಣೆ ಮಾಡ್ತಾರೆ. ಈ ಮಲಬಾರ್ನ ಹಿಂದೂಗಳ ಮಾರಣ ಹೋಮಕ್ಕೆ ಹೊಣೆ ಯಾರು? ಇದು ಯಾರಿಗೂ ಬೇಕಾಗಿಲ್ಲ. ಆದ್ಮೇಲೆ ಕೊನೆಯದಾಗಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಈ ಮೋಪ್ಲಾ ಗಲಭೆಕೋರರಿಗೆ ಕಾಂಗ್ರೆಸ್ ಮತ್ತು ಗಾಂಧಿ ಅವರು ಅನಿರೀಕ್ಷಿತವಾಗಿ ಸನ್ಮಾನ ಗೌರವಗಳನ್ನು ಕೊಡಲಾಯಿತು ಎಂದು ಹೇಳಲಾಗಿದೆ. ಇದು ಯಾಕೆ ಅಂತ ಗೊತ್ತಿಲ್ಲ, ನೀವೇ ಹೇಳಿ. ಇದು ಗೆಳೆಯರೆ, ಮಲಬಾರಿನಲ್ಲಿ ನಡೆದ ಹಿಂದೂಗಳ ಹತ್ಯಾಕಾಂಡದ ಬಗ್ಗೆ ಸಂಪೂರ್ಣ ವಿವರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ ಗೆಳೆಯರೆ.